ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ಫಸ್ಟ್ ಟೈಮ್ ನಾನು ಮ್ಯಾರೇಜ್ ಫಂಕ್ಷನ್ಗೆ ಹೋಗ್ತಾ ಇರೋದು. ನನ್ನ ಮದುವೆ ಆದಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋದ ಬಗ್ಗೆ ಏನು ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ದಾರಿಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಇದ್ದೆ, ನೀನು ಏನಾದರೂ ಮಾತಾಡೋ ಅಂತಂದು ಹೋಗ್ತಾ ಇದ್ದೀವಿ. ಆಟೋ ಸ್ಟ್ಯಾಂಡಲ್ಲಿ ಕುಂತ್ಕೊಂಡಿದ್ವಿ. ಅಲ್ಲಿ ಒಂದು ನಾಯಿ ಸಿಕ್ತು, ಎಷ್ಟು ಚೆನ್ನಾಗಿದೆ. ನನ್ನ ಮಗಳು ಮಾತಾಡಿಸ್ತಾ ಇದ್ದಾಳೆ. ಕಡಿತೈತೆ. ಮದುವೆ ಚೌಟ್ರಿಗೆ ಬಂದ್ವಿ ನಾವು. ಇಲ್ಲಿ ಎಂಟ್ರೆನ್ಸಿಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾವು ಸೀದಾ ನಾಷ್ಟ ಮಾಡಿಕೊಂಡೇ ಬಂದ್ವಿ. ದೋಸೆ ಮತ್ತು ಬಿಸಿಬೇಳೆ ಬಾತು ಇಡ್ಲಿ ಎಲ್ಲ ಮಾಡಿಸಿದ್ರು. ಬಟ್ ನಮಗೆ ಅಷ್ಟು ಉಣ್ಣೋಕ್ಕಾಗಲಿಲ್ಲ, ದೋಸೆ ಅಷ್ಟೇ ತಿಂದು ಬಂದ್ವಿ ನಾವು. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ತುಂಬಾ ಜನ ಬಂದಿದ್ರು ಅಂತಲೇ ಹೇಳ್ಬೋದು. ನಾವು ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ಹೋಗಿ ಚೇರ್ ಮೇಲೆ ಕುಂತ್ಕೊಂಡ್ವಿ ನಾವು. ಇಲ್ಲಿ ನೋಡ್ತಾ ಇದ್ವಿ ಹೆಂಗೆ ಕಾಣುತ್ತೆ ಅಂತಂದು. ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಒಂಥರ ಚೆನ್ನಾಗಿತ್ತು. ವೈಬು ಮಾತ್ರ ಸೂಪರಾಗಿತ್ತು. ಅಲ್ಲಿ ಮದುವೆ ಮಗಳು ಕುಂತಿದ್ದಾಳೆ ನೋಡಿ ಹಿಂದೆ ಚೇರ್ ಮೇಲೆ. ಇಲ್ಲೆಲ್ಲ ದೊಡ್ಡ ಸ್ಕ್ರೀನ್ ಹಾಕಿದ್ದಾರೆ ತೋರಿಸೋದಕ್ಕೆ. ಅಲ್ಲೆಲ್ಲ ಮುಂದೆ ಜನಗಳು ನಿಂತ್ಕೊಂಡ್ಬಿಟ್ಟಿರ್ತಾರೆ, ಕಾಣಿಸೋದಿಲ್ಲ ಅಂತಂದು ಇಲ್ಲೊಂದು ಸ್ಕ್ರೀನ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರಲ್ವ, ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ. ತುಂಬ ಜನ ಬಂದಿದ್ದರು. ವಾಲ್ಗ ಮಾತ್ರ ಚೆನ್ನಾಗಿ ಓದ್ತಾ ಇದ್ರು ಅಂತಲೇ ಹೇಳ್ಬೋದು. ಹಾಯ್ ಮಾಡ. ಜೈಸಾಗ ಓಯ್ ರಿಯಲ್ ಹೂವಿಂದನೇ ಡೆಕೋರೇಷನ್ ಮಾಡಿದರು. ನನಗೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಪ್ರತಿಯೊಂದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನೋಡ್ತಾ ಇರ್ಬೋದು, ರಿಯಲ್ ಹೂವೇ, ಚೆಂಡು ಹೂವು ಆಗಿರ್ಬೋದು, ಯಾವ ಹೂವು ತಂದು ಹಾಕಿದ್ದು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನನಗೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಮದುವೆ ಫಂಕ್ಷನ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈ ವಿಡಿಯೋ ನಿಮ್ಮ ಮದುವೆಯನ್ನು ನೆನಪಿಸುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಮದುವೆ ಅನ್ನೋದು ಒಂದು ಸುಂದರ ಕ್ಷಣಗಳು ಅಂತಲೇ ಹೇಳ್ಬೋದು. ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗೋದು ತುಂಬಾ ಒಂದು ಸುಂದರ ಕ್ಷಣಗಳು, ಹಾಗೆ ದುಃಖದ ಕ್ಷಣಗಳನ್ನು ಆಗಿರುತ್ತೆ ಅಂತಲೇ ಹೇಳ್ಬೋದು. ಹೆಣ್ಣು ಅಂದ ಮೇಲೆ ಒಂದಲ್ಲ ಒಂದು ದಿನ ಮದುವೆ ಆಗಿ ಹೋಗಲೇಬೇಕಲ್ವ. ಹೆಣ್ಮಕ್ಳು ತವ್ರ ಮನೆಯಲ್ಲೇ ಇರೋಕ್ಕಾಗೋದಿಲ್ಲ. ಒಂದು ಸುಂದರ ಕ್ಷಣಗಳು ಅಂತಲೇ ಹೇಳ್ಬೋದು. ಅಕಸ್ಮಾತ್ ನೀವು ನಿಮ್ಮ ಫೋಟೋ ಆಲ್ಬಮ್ಸ್ ಎಲ್ಲ ನೋಡಿ ನಿಮ್ಮ ಹಿಂದಿನ ಕ್ಷಣಗಳನ್ನು ನೀವು ನೆನೆಯಬೋದು ಅಂತಲೇ ಹೇಳ್ಬೋದು. ತುಂಬ ಖುಷಿ ಪಡ್ಬೋದು ಅವನ್ನೆಲ್ಲ ನೋಡ್ತಾ. ಮ್ಯಾರೇಜ್ ಫಂಕ್ಷನ್ ಈಗ ಆಯಿತಾ ನಮ್ಮದು ಅಂತಂದು. ಮ್ಯಾರೇಜಲ್ಲಿ ಫುಲ್ಲು ಬ್ಯುಸಿ ಆಗಿರ್ತೀವಿ ಅಂತಲೇ ಹೇಳ್ಬೋದು. ಅವಾಗೇನು ನೋಡೋಕ್ಕಾಗಿರಲ್ಲ ವೀಡಿಯೋಸು, ಫೋಟೋಸು ಅಂತಲೇ ಹೇಳ್ಬೋದು. ಈಗ ನಿಮ್ಮ ವೀಡಿಯೋಸ್ ಆಲ್ಬಮ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ನೋಡಿ ನಿಮ್ಮ ಮದುವೆಯಲ್ಲಿ ಇವರಿದ್ರಾ ಅಂತ ನೆನೆಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸುಂದರವಾದ ಮೂಮೆಂಟ್, ಕ್ಷಣಗಳು ಅಂತಲೇ ಹೇಳ್ಬೋದು. ಸಂತೋಷವಾದ ಕ್ಷಣಗಳು. ಮರೆಯಲಾಗದ ಮೂಮೆಂಟ್ ನೋಡಿ, ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಮದುವೆ ಯಾವ ವಿಷಯದಲ್ಲಿ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿತ್ತು ಮದುವೆ ಅಂತ.
ಆರಾಮಾಗಿ ಜೀವ ಮಾಡ್ತಿರ್ಬೋದು ಔಟ್ ಮಾಡೋದು ರಾದು ಕಿತ್ಕೊಂಡ್ಬಿಟ್ಟಿದ್ಲು ನೋಡ್ರಿ ಎರಡು ಕಿತ್ಕೊಂಡು ಅವನ್ನೇ ಹಿಡ್ಕೊಂಡು ಆಟ ಆಡ್ತಾಯಿದ್ಲು. ಫೋನ್ ನೋಡಿ ಹೆಂಗೆ ಮಾಡ್ತಿದ್ದಾಳೆ ಅಂತ. ಅವಳಿಗೆ ಹಸಿವಾಗಿತ್ತು ಆಲ್ರೆಡಿ. ಬೆಳಗ್ಗೆ ನಾವು ನಾಷ್ಟ ಮಾಡಬೇಕಾದ್ರೆ ಅವಳು ಮಲಗಿದ್ಲು. ಎಷ್ಟು ಎಬ್ಸಿದ್ರು ಎದ್ದೇಳಲಿಲ್ಲ ಅವಳು. ಹಂಗಾಗಿ ಅವಳಿಗೆ ಮಾಡಿಸ್ಲಿಲ್ಲ. ಇನ್ನೊಂದು 5-10 ನಿಮಿಷ ವೇಟ್ ಮಾಡಿಬಿಟ್ಟು ನಾವು ಊಟ ಮಾಡೋದಕ್ಕೆ ಹೋದ್ವಿ. ನೋಡ್ತಾ ಇರ್ಬೋದು ಫೋನ್ ನೋಡಿ ಹೆಂಗೆ ಮಾಡ್ತಿದ್ದಾಳೆ ಅಂತ. ಅವಳಿಗೆ ಹಸಿವಾಗಿತ್ತು ಆಲ್ರೆಡಿ. ಕೇಳ್ತಾ ಇದ್ಲು ಮಮ್ಮು ಅಂತಂದು. ಮತ್ತೇನು ಮಾಡೋದಕ್ಕಾಗಲ್ಲ. ಇನ್ನು ಲೇಟ್ ಇತ್ತು ಅಲ್ಲಿ, ಅದಕ್ಕೆ ಸ್ವಲ್ಪ ಕುಂತ್ಕೊಂಡಿದ್ವಿ. ನೋಡಿ ಹೇಗೆ ಮಾಡ್ತಿದ್ದಾಳೆ ಅಂತ. ಅವಳಿಗೆ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಆದರೆ ಅವಳಿಗೂ ಹೊಟ್ಟೆ ಹಸಿವಾಗಿತ್ತು ಅಷ್ಟೇ. ನೋಡ್ತಾ ಇರ್ಬೋದು ಹೇಗೆ ನಗ್ಸ್ ಮಾಡಿ ಕೊಡ್ತಾಳೆ ನೋಡಿ. नाति चरामि सूर्यचंद्र साक्षिगा अष्टदिक्कुल साक्षिगा नवग्रहाल साक्षिगा पंचभूताल साक्षिगा मंटपम साक्षिगा पेद्दल साक्षिगा नेनु कन्यनु दानमु केसिदिनि सूर्यचंद्र साक्षिगा अष्टदिक्कुल साक्षिगा नवग्रहाल साक्षिगा पंचभूताल साक्षिगा मंटपम साक्षिगा
ಬಳಸ್ತಾ ಇದ್ದಾರೆ ನೋಡಿ. ತುಂಬ ವೆರೈಟೀಸ್ ಅಂತಲೇ ಹೇಳ್ಬೋದು. ಹಪ್ಪಳ ಆಗಿರ್ಬೋದು, ಮತ್ತು ಕೋಸಂಬರಿ ಪಲ್ಯ, ಮತ್ತು ಪಲಾವ್ ಆಗಿರ್ಬೋದು. ಅದೇನೋ ಸ್ವೀಟ್ ಹಾಕಿದ್ರು, ನನಗೆ ಅದು ಹೆಸರು ಏನಂತ ಗೊತ್ತಿಲ್ಲ. ಒಂಥರ ಶಾವಿಗೆ ಥರ ಇತ್ತು. ಅದ್ರ ಮೇಲೆ ಬಾದಾಮ್ ಹಾಲು ಹಾಕಿದ್ರು. ತುಂಬಾ ಸಖತ್ತಾಗಿತ್ತದಂತೂ. ನನ್ನ ಮಗಳು ಅದನ್ನೇ ತಿಂದಳು. ಮತ್ತು ಊಟ ಜಾಸ್ತಿ ಹೋಗಲಿಲ್ಲ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತು ಅದ್ರ ಬದಲು ಶಾವಿಗೆ ಥರ ಹೆಂಗಾರು ಮಾಡ್ತಾರೆ ನೋಡಿ. ಇದರ ಹೆಸರು ಏನಂತ ನನ್ನ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೋಡಿ. ಅದ್ರ ಮೇಲೆ ಶುಗರ್ ಪೌಡರ್ ಹಾಕ್ತಾರೆ. ಆಮೇಲೆ ಅದನ್ನು ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿದ್ರು ಅಂತ ಹೇಳ್ಬೋದು. ವೆರೈಟೀಸ್ ಅನ್ನ, ಸಾಂಬಾರು, ಏನದು ಮೊಸರನ್ನ, ಪಲಾವ್ ಎಲ್ಲ ವೆರೈಟೀಸ್ ಇತ್ತು ನೋಡಿ. ಚೆನ್ನಾಗಿ ಬೀಗ ಪಾನ್ ಸ್ವೀಟ್ ಐಸ್ ಕ್ರೀಮ್ ಬೇರೆ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಬೇರೆ ತಿಂದ್ವಿ ನಾವು ಎಲ್ಲರೂ. ಬಾಳೆಹಣ್ಣು ಮತ್ತು ನೀರು, ಅದು ಲಾಸ್ಟಿಗೆ ಏನೋ ರಸ ಮಾಡ್ತಾರೆ, ತುಂಬಾ ಚೆನ್ನಾಗಿತ್ತು ಅಂತಲೇ. ಪಲಾವ್ ನೆನೆಸ್ಕೊಂಡಿದ್ವಿ. ಫಸ್ಟಿಗೆ ಪಲಾವ ಮತ್ತು ಮೊಸರು ಬಜ್ಜಿ. ನಾವಂತೂ ಮೊಸರು ಬಜ್ಜಿ ಅಂತ ಕರಿತೀವಿ. ಇಲ್ಲಿ ರಾಯ್ತ ಅಂತ ಕರೀತಾರೆ ನೋಡಿ ಪಲಾವ್ ಜೊತೆಗೆ. ಅದು ಮತ್ತು ಇಲ್ಲಿ ಶಾವಿಗೆ ಥರ ಹಾಕಿದ್ದಾರೆ ನೋಡಿ. ಅದಂತೂ ಸೂಪರಾಗಿತ್ತು. ನನಗಂತೂ ಸ್ವೀಟ್ ಅಂತೂ ಮೊದಲೇ ಇಷ್ಟ. ನಮ್ಮ ಮನೆಯವರು ಊಟ ಮಾಡ್ತಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತಂದು ಕಮೆಂಟ್ ಮಾಡಿ. ನಿಮ್ಮ ಹಳೆ ನೆನಪುಗಳಾಗಿರ್ಬೋದು ನೋಡಿ. ಮತ್ತು ಮುಂದಿನ